ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಚಪಾತಿ ಹಿಟ್ಟು ಉಳಿದಿದ್ರೆ ಏನು ಮಾಡ್ತೀರಾ? ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಚಪಾತಿನ ಲಟ್ಟಿಸಿ ಈ ಥರ ನೀರಲ್ಲಿ, ಕುದೀತಾ ಇರೋವಂಥ ನೀರಲ್ಲಿ ಹಾಕಿ ನಂತರ ನೋಡಿ ಎಷ್ಟು ಒಳ್ಳೆ ರೆಸಿಪಿ ರೆಡಿಯಾಗುತ್ತೆ ಅಂತ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ತಡ ಮಾಡೋದು ಬೇಡ. ಆದರೆ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಚಪಾತಿ ಹಿಟ್ಟು ಎಷ್ಟು ಉಳಿದಿತ್ತು ಚಪಾತಿ ಮಾಡಿ, ಅದನ್ನು ಏನು ಮಾಡ್ತೀನಿ ಅಂದರೆ ಈ ಥರ ಒಂದೊಂದೇ ಬೌಲ್ ತೊಗೊಂಡು ಅದನ್ನು ಚಪಾತಿ ಲಟ್ಟಿಸ್ಕೊತೀನಿ. ನಾವು ತುಂಬ ದಪ್ಪವಾಗಿ ಲಟ್ಟಿಸ್ಕೋಬಾರ್ದು, ತುಂಬ ತೆಳುವಾಗಿರಬಾರ್ದು, ಮೀಡಿಯಮ್ ಆಗಿ ಲಟ್ಟಿಸ್ಕೊತೀನಿ. ಚಪಾತಿ ಹೇಗೆ ನಾವು ಲಟ್ಟಿಸ್ಕೊತೀವಲ್ಲ ಅದೇ ಥರ ಸ್ವಲ್ಪ ಡ್ರೈ ಹಿಟ್ಟನ್ನು ಹಾಕಿ ಒಂದು ಮೀಡಿಯಮ್ ಆಗಿ ಒಂದು ಚಪಾತಿನ ಮಾಡ್ಕೊತೀನಿ. ಇಲ್ಲಿ ನಾವು ಈ ರೆಸಿಪಿ ಮಾಡೋಕ್ಕೆ ಒಂದು 3 ಚಪಾತಿ ತೊಗೊಂಡ್ರೆ ಸಾಕಾಗುತ್ತೆ. 3 ಜನ ತಿನ್ನೋಷ್ಟು ಸ್ನ್ಯಾಕ್ಸ್ ರೆಡಿಯಾಗುತ್ತೆ. ಈಗ ನೋಡಿ, ನಾನಿಲ್ಲಿ ಚಪಾತಿ ಲಟ್ಟಿಸ್ಕೊಂಡಿದ್ದೀನಲ್ಲ, ಈಗ ಇದನ್ನು ಸೈಡಲ್ಲಿ ಇಟ್ಕೊತೀನಿ. ನೋಡಿ ಎಷ್ಟು ತೆಳುವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದೇ ಥರ ಮತ್ತೆ 1-2 ಚಪಾತಿನ ಮಾಡಿ ಇಟ್ಕೊತೀನಿ. ಇದನ್ನು ಸ್ನ್ಯಾಕ್ಸ್ ಥರ ಬೇಕಾದರೂ ಸರ್ವ್ ಮಾಡ್ಬೋದು, ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಮಾಡಿ ಕೊಡ್ಬೋದು. ಯಾವಾಗಲೂ ಚಪಾತಿ ತಿಂದು ಬೋರಾಗಿದ್ದರೆ ಈ ಥರ ಒಂದು ರೆಸಿಪಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ತರಕಾರಿ ತಿನ್ನಲ್ಲ ಅಂತಾರಲ್ಲ, ಆವಾಗ ಈ ಥರ ಮಾಡಿಕೊಟ್ರೆ ತರಕಾರಿನೂ ತಿಂದ ಹಾಗೆ ಆಗುತ್ತೆ. ನೋಡಿ, ನಾನಿಲ್ಲೊಂದು ಅಗಲ ಪ್ಯಾನಲ್ಲಿ ನೀರು ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಕುದೀತಾ ಇರೋವಂಥ ನೀರಲ್ಲಿ ಈ ಥರ ಚಪಾತಿನ ಹಾಕೋಬೇಕು. ಚೆನ್ನಾಗಿ ಬಾಯ್ಲ್ ಆಗಲಿ ನೀರು. ನೋಡಿ ಈ ಥರ, ಆವಾಗ ಈ ಚಪಾತಿನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಈ ಥರ ಆದಮೇಲೆ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಏನು ಕಟ್ಟಾಗಿಲ್ಲ, ಹಾಗೇ ಇದೆ. ಈಗೇನು ಮಾಡಬೇಕು ಅಂದರೆ ಇದನ್ನು ಚೆನ್ನಾಗಿ ರೋಲ್ ಮಾಡ್ಕೊತೀನಿ. ಈ ಥರ ರೋಲ್ ಮಾಡಿ ನಂತರ ಇದನ್ನು ಕಟ್ ಮಾಡ್ಕೊತೀನಿ. ತುಂಬ ತೆಳು ಅಲ್ಲ, ಒಂದು ಅರ್ಧ ಇಂಚಷ್ಟು ಇಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ತೆಳು ಬೇಡ, ತುಂಬ ಅಗಲನೂ ಬೇಡ. ಈ ಥರ ನೋಡಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಓಪನ್ ಆಗುತ್ತೆ. ಇದು ಯಾವುದು ಅಂಟ್ಗಳೆಲ್ಲ ಕಟ್ಟಾಗಲ್ಲ, ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಅಂಗಡಿಯಿಂದ ನೂಡಲ್ಸ್ ಎಲ್ಲ ತಂದು ಮಾಡ್ತೀವಲ್ಲ, ಅದಕ್ಕಿಂತ ಈ ಥರ ಚಪಾತಿ ಹಿಟ್ಟಿಂದ ಮಾಡಿದರೆ ತುಂಬ ಹೆಲ್ದಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಮತ್ತು ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿರೋದು. ಗೋಧಿ ಹಿಟ್ಟು ಕಲಸಿ ಚಪಾತಿ ಮಾಡ್ತೀವಲ್ಲ, ಅದೇ ಹಿಟ್ಟಿದು. ಈಗ ನೋಡಿ ಇದೇ ಥರ ಎಲ್ಲ ಕಟ್ ಮಾಡಿ ಇಟ್ಕೊತೀನಿ. ನೋಡಿ, ಎಲ್ಲ ಸರ್ಕಲ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಈಗ ಬಿಡಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಇರುತ್ತೆ ಅಂತ. ನೋಡಿ ಈ ಥರ ಆಗಿದೆ, ಎಲ್ಲ ಬಿಡಿಸಿ ಇಟ್ಕೊತೀನಿ. ಈಗ ನಾನು ಇದಕ್ಕೆ ಸೈಡಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಸ್ಪ್ರಿಂಗ್ ಆನಿಯನ್, ಕ್ಯಾಬೇಜ್ ಎಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ತರಕಾರಿ ಎಲ್ಲ ಕಟ್ ಮಾಡಿಟ್ಟು ನಂತರ ಈ ಥರ ಸ್ಟೆಪ್, ಈ ಪ್ರೊಸೀಜರ್ನ ಮಾಡ್ಕೋಬೇಕು. ಆವಾಗ ಈಸಿಯಾಗಿ ಆಗುತ್ತೆ. ನೋಡಿ, ಇದನ್ನೆಲ್ಲ ಬಿಡಿಸಿ ತೆಗೆದು ಇಡ್ತಾಯಿದ್ದೀನಿ. ನೋಡಿ, ಎಲ್ಲ 3 ಚಪಾತಿ ನಾನು ಇದೇ ಥರ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟೊಂದು ನೂಡಲ್ಸ್ ರೆಡಿಯಾಗಿದೆ ಅಂತ ನೋಡಿ. ಇದು ಜಸ್ಟ್ 1 ಚಪಾತಿಯಿಂದ ಆಗಿರುವಂಥದ್ದು. ಈಗ ಇನ್ನೂ 2 ಚಪಾತಿ ಉಳಿದಿತ್ತಲ್ಲ, ಅದನ್ನು ಕೂಡ ಇದೇ ಥರ ಎಲ್ಲ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟೊಂದಾಗಿದೆ ಅಲ್ಲ. ಈಗ ಒಂದು ಮಸಾಲ ರೆಡಿ ಮಾಡ್ಕೋಬೇಕಲ್ಲ. ನಾನಲ್ಲಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡೋಣ. ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಸ್ಟಿರ್ ಮಾಡ್ಕೊತೀನಿ ಒಂದು 30 ಸೆಕೆಂಡ್ ಅಷ್ಟೇ. ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಅದೇ ಥರ ಒಂದು 30 ಸೆಕೆಂಡ್ ಹಾಕಿ ಸ್ಟಿರ್ ಮಾಡ್ಕೊಳ್ಳೋಣ. ಬೇಗನೆ ಆಗುವಂಥ ರೆಸಿಪಿ, ವಿತಿನ್ ಮಿನಿಟ್ ಈ ರೆಸಿಪಿ ರೆಡಿ ಆಗುತ್ತೆ. ಈಗ ಇದನ್ನು ಲಂಚ್ ಬಾಕ್ಸಿಗೆ ಕೂಡ ಕೊಟ್ಟರೆ ಚೆನ್ನಾಗಿ ತಿಂತಾರೆ ಮಕ್ಕಳು. ಮತ್ತು ಸಂಜೆ ಸ್ನ್ಯಾಕ್ಸ್ ಥರ ಬೇಕಾದರೂ
ಮಾಡಿ ಕೊಡ್ಬೋದು. ಈಗ ನೋಡಿ, ಇಲ್ಲಿ ನಾನು ಒಂದು ಕ್ಯಾರೆಟ್ನ ಈ ಥರ ತೆಳುವಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಒಂದು ಹಿಡಿಯಷ್ಟು ಸ್ಪ್ರಿಂಗ್ ಆನಿಯನ್ ಮತ್ತು ಒಂದು ಕ್ಯಾಪ್ಸಿಕಮ್ನ ಈ ಥರ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಎಲ್ಲನೂ ಒಟ್ಟಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಓವರ್ ಕುಕ್ ಮಾಡ್ಕೋಬಾರ್ದು, ಸ್ವಲ್ಪ ಕ್ರಂಚಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಾಕಿ ಕ್ರಂಚಿಯಾಗಿ ಇಟ್ಕೊಳ್ಳೋಣ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೇನೆ. ಈಗ ನೋಡಿ, ಸ್ವಲ್ಪ ಫ್ರೈ ಆಯ್ತಲ್ಲ, ಲಾಸ್ಟಲ್ಲಿ ಕ್ಯಾಬೇಜ್ನ ಕಟ್ ಮಾಡ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ. ಕ್ಯಾಬೇಜಸ್ ಕೂಡ ಸಣ್ಣದಾಗಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ತೆಳುವಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಕಲರ್ಫುಲ್ಲಾಗಿ ಕಾಣಿಸುತ್ತಲ್ಲ, ಹಾಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕೂಡ. ಈಗ ಇದಕ್ಕೆ ಟೊಮ್ಯಾಟೊ ಸಾಸ್, ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಎಲ್ಲ ಹಾಕೋತಾ ಇದ್ದೀನಿ. ಜಸ್ಟ್ ಇಷ್ಟೇ ಸಾಕು. ಮಸಾಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇರೆ ಏನಾದರೂ ಮಸಾಲ ಪೌಡರೆಲ್ಲ ಬರುತ್ತಲ್ಲ ಟೇಸ್ಟಿಗೋಸ್ಕರ ಹಾಕುವಂಥದ್ದು, ಅಂಥದ್ದನ್ನೆಲ್ಲ ಹಾಕೋಬೇಕಾಗಿಲ್ಲ, ಇಷ್ಟರಲ್ಲೇ ಚೆನ್ನಾಗಿರುತ್ತೆ. ನೋಡಿ, ಹೆಲ್ದಿ ಕೂಡ ಇರುತ್ತಲ್ಲ, ಈ ಥರ ಮಾಡಿದರೆ ಮಕ್ಕಳಿಗೆಲ್ಲ ಒಳ್ಳೆಯದು. ಈ ಥರ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತೇನೆ. ನಂತರ ಲಾಸ್ಟಲ್ಲಿ ನಾನಿಲ್ಲಿ ಚಪಾತಿಯಿಂದ ಮಾಡಿರೋಂಥ ನೂಡಲ್ಸ್ ಇದೆಯಲ್ಲ, ಅದನ್ನು ಹಾಕೋತಾ ಇದ್ದೀನಿ. ನೋಡಿ, ನೂಡಲ್ಸ್ ಬೇಕಾಗೇ ಇಲ್ಲ ಹೊರಗಡೆಯಿಂದ ತಂದು ಮಾಡೋದು. ಇಲ್ಲಿ ಮನೆಯಲ್ಲೇ ಹೀಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಧನಿಯಾ ಸೊಪ್ಪನ್ನ ಹಾಕೋತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು. ನೋಡಿ, ಎಷ್ಟು ಈಸಿಯಾಗಿ ಮಾಡುವಂಥ ರೆಸಿಪಿ, ಇಮಿಡಿಯೇಟಾಗಿ ಆಗುತ್ತೆ. ನೀವು ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಥಮ್ಸ್ ಅಪ್ ಕೊಡಿ, ಮತ್ತು ಆದಷ್ಟು ಶೇರ್ ಮಾಡಿ. ಓಕೆ, ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಟೇಸ್ಟು ಅಷ್ಟೇ ಚೆನ್ನಾಗಿದೆ ಮತ್ತು ಹೆಲ್ದಿ ಕೂಡ. ನೋಡಿ, ಈಗ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ನೀವು ಮಾಡಿ ನನಗೆ ಕಮೆಂಟ್ ಮಾಡಿ, ಓಕೆ, ಹೇಗಿತ್ತು ಅಂತ.